ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಟುಡೇಸ್ ಟಾಪಿಕ್ ಇಸ್ ಡೈರೆಕ್ಷನ್, ದಿಕ್ಕುಗಳು. ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಇಂದ ನಾವು ನೋಡ್ತಾ ಬರ್ತಾ ಇದೀವಿ ಯಾವ ತರ ಇರುತ್ತೆ ಅಂತ. ಅದರ ಮುಂದುವರೆದ ಭಾಗವಾಗಿ ಯಾವ ತರ ಕ್ವಶನ್ಸ್ ಅಪಿಯರ್ ಆಗುತ್ತೆ ಈಗ ನೋಡೋಣ. ಓಕೆ, ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಯಾವ ದಿಕ್ಕಲ್ಲಿ ಇರ್ತಾರೆ ಅಂತ ಎಲ್ಲ ಕೇಳಿದ್ರು, ಮತ್ತೆ ಎಷ್ಟು ದೂರದಲ್ಲಿ ಇರ್ತಾರೆ ಅಂತ ಕೇಳಿದ್ರು. ಆದ್ರೆ ಈ ದಿಕ್ಕಲ್ಲಿ ಏನಾಗ್ತಿದೆ, ಎಕ್ಸಾಕ್ಟ್ ಆಗಿ ಸ್ಟ್ರೈಟ್ ಲೈನ್ ಅಲ್ಲಿ ಬರಲ್ಲ. ಈ ಟೈಪ್ ಅಲ್ಲಿ ಏನಾಗಿರುತ್ತೆ, ದ ವೇರಿಯೇಷನ್ ಆಗುತ್ತೆ. ಅವಾಗ ವಿ ಆರ್ ಟು ಅಪ್ಲೈ ಪೈಥಾಗರಸ್ ಥಿಯರಮ್. ಆ ಪೈಥಾಗರಸ್ ಥಿಯರಮ್ ಪೈಥಾಗರಸ್ ಪ್ರಮೇಯದ ಮೇಲೆ ಕ್ವಶನ್ಸ್ ಬರ್ತಾ ಹೋಗ್ತೀವಿ, ನೋಡ್ತಾ ಹೋಗೋಣ. ಈಗ ಪೈಥಾಗರಸ್ ಥಿಯರಮ್ ಏನ್ ಹೇಳುತ್ತೆ ಅಪೋಸಿಟ್ ಹೇಳಿ, ಅಪೋಸಿಟ್ ಬೈ ಹೈಪೋಥಿಸಿಸ್ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಪ್ಲಸ್ ಅಪೋಸಿಟ್ ಅಂತ. ಹೈಪೋಥಿಸಿಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಸ್ಕ್ವೇರ್ ಬೈ ಅಪೋಸಿಟ್ ಸ್ಕ್ವೇರ್. ಅಂದ್ರೆ ಇಲ್ಲೊಂದು ಟ್ರಯಾಂಗಲ್ ಕೊಟ್ಟಿದ್ದೀನಿ ನಿಮ್ಗೆ ಅಲ್ವಾ, ಒಂದು ಟ್ರಯಾಂಗಲ್ ಕೊಟ್ಟಿದ್ದೀನಿ. ಆ ಟ್ರಯಾಂಗಲ್ ಅಲ್ಲಿ ನೋಡಿ ನೇಮ್ ಸಹ ಮಾಡಿದ್ದೀನಿ, ಎ ಬಿ ಸಿ ಅಂತ ಹೇಳ್ತಾ ಇದ್ದೀನಿ. ನಮಗೆ ಬೇಕಾಗಿರೋದು ಯಾವುದು, ಬಿ ಸಿ ಬೇಕಾಗುತ್ತೆ. ಮೀನ್ಸ್ ಹೈಪೋಥಿಸಿಸ್ ನಮಗೆ ಬೇಕಾಗುತ್ತೆ. ಆಗ ಹೈಪೋಥಿಸಿಸ್ ಏನಿರುತ್ತೆ, ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್. ಓಕೆನಾ, ಈ ಫಾರ್ಮುಲಾ ಮೇಲೆ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಕ್ವಶನ್ಸ್ ಯಾವ ತರ ಬರುತ್ತೆ ಅಂತ ನೋಡೋಣ. ಓಕೆ ನೋಡಿ, ಓಕೆನಾ. Rakshi is walking towards north. After walking 8 kilometer, he turns right and then walks for 6 kilometer. How far from and in which direction is he from the starting point? ಅಂದ್ರೆ ಏನ್ ಹೇಳ್ತಾ ಇದ್ದಾರೆ, ರಕ್ಷಿ ಅನ್ನೋರು ಏನ್ ಮಾಡ್ತಾರೆ, ಬೆಳಗ್ಗೆ ವಾಕಿಂಗ್ ಹೋಗ್ತಾರೆ. ಯಾವ ದಿಕ್ಕಿಗೆ ವಾಕಿಂಗ್ ಹೋಗ್ತಿದ್ದಾರೆ, ಯಾವುದು, ನಾರ್ತ್ಗೆ ವಾಕಿಂಗ್ ಹೋಗ್ತಾರಂತೆ. ಅದಾದ್ಮೇಲೆ ಆಫ್ಟರ್ ವಾಕಿಂಗ್ 8 ಕಿಲೋಮೀಟರ್ಸ್ ಅಂದ್ರೆ 8 ಕಿಲೋಮೀಟರ್ ವಾಕಿಂಗ್ ಹೋಗ್ತಾರೆ. ಓಕೆನಾ. ಅದಾದ್ಮೇಲೆ ಈ ಟರ್ನ್ಸ್ ರೈಟ್. ಏನ್ ಮಾಡ್ತಿದ್ದಾರೆ, ಈ ಟರ್ನ್ಸ್ ರೈಟ್. ಎತ್ ಕಡೆ ತಿರ್ತಾರಪ್ಪ, ರೈಟ್ ಅಂದ್ರೆ ಈಸ್ಟಿಗೆ ತಿರುಗ್ತಾರೆ. ಈಸ್ಟ್ ತಿರುಗಿ ರೈಟ್ ಟರ್ನ್ ಅಂತಾರೆ. ಅಂಡ್ ದೆನ್ ವಾಕ್ ಫಾರ್ 6 ಕಿಲೋಮೀಟರ್ಸ್. ಹಿಂಗೆ ರೈಟ್ ತಿರುಗಿ 6 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾರೆ. ಹೌ ಫಾರ್ ಅಂಡ್ ವಿಚ್ ಡೈರೆಕ್ಷನ್ ಈಸ್ ಇನ್ ಸ್ಟಾರ್ಟಿಂಗ್ ಪಾಯಿಂಟ್. ಅಂದ್ರೆ ಈಗ ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ, ಮತ್ತೆ ಇದು ಯಾವ ದಿಕ್ಕು. ದಿಕ್ಕು ಯಾವ್ದಪ್ಪ, ಫಸ್ಟ್ ಹೇಳ್ಬಿಡಿ. ಯಾವುದು, ಸೌತ್ ಈಸ್ಟ್ ಅಲ್ವಾ. ನಮ್ಗೆ ಡೈರೆಕ್ಷನ್ ಗೊತ್ತಾಯ್ತು. ಈಗ ಇಲ್ಲಿ ಏನಾಗ್ತಿದೆ, ಫಸ್ಟ್ ನಾವು ನೋಡ್ತಿದ್ದೋ ಇಲ್ಲಿಂದ ಇಲ್ಲಿಗೆ ಮ್ಯಾಚ್ ಮಾಡಿ ಎಷ್ಟು ದೂರ ಇದ್ದಾರೆ ಅಂತ ಹೇಳ್ತಿದ್ವಿ. ಈಗ ಎಷ್ಟು ದೂರ ಇದ್ದಾರೆ ಎಲ್ಲ ಆಡ್ ಮಾಡ್ಬಿಡೋಣ, 8 + 6 ಅಂತ. ಅದಕ್ಕೆ ಈಗ ಒಂದು ಟ್ರಯಾಂಗಲ್ ಫಾರ್ಮೇಶನ್ ಆಗಿದೆ ಅಲ್ವಾ. ಈ ಟ್ರಯಾಂಗಲ್ ಫಾರ್ಮೇಶನ್ ಆಗಿರೋದನ್ನ ಯು ಕ್ಯಾನ್ ನೇಮ್ ಲೇಬಲ್ ಮಾಡಿ ಎ ಬಿ ಸಿ ಅಂತ. ಹಾಗಾದ್ರೆ ನಮಗೆ ಏನ್ ಬೇಕಿದೆ, ಎ ಸಿ ಸ್ಕ್ವೇರ್. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಓಕೆನಾ, ಓಕೆ ಅಲ್ವಾ. ಹಾಗಾದ್ರೆ ಎ ಬಿ ಏನ್ ಹೇಳ್ತಿದೆ, ಎಷ್ಟು, 8 ಸ್ಕ್ವೇರ್ ಪ್ಲಸ್ ಬಿ ಸಿ ಎಷ್ಟು ಇದೆ, 6. 8 8 6 6 100. ಹಾಗಾದ್ರೆ ಇಲ್ಲಿ ಎ ಸಿ ಸ್ಕ್ವೇರ್ ಇದೆಯಲ್ವಾ, ಈ ಸ್ಕ್ವೇರ್ ಏನ್ ಮಾಡ್ಬೋದು, ರೂಟಿ ಕಳಿಸಬಹುದಾ. ರೂಟಿ ಕಳಿಸಿದ್ರೆ ಎಷ್ಟು 10. ಹಾಗಾದ್ರೆ ಎಷ್ಟು ದೂರ, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂದ್ರೆ ಎಷ್ಟು, 10 ಕಿಲೋಮೀಟರ್. 10 ಕಿಲೋಮೀಟರ್ ಈ ಡೈರೆಕ್ಷನ್ ಅಲ್ಲೇ, ಸೌತ್ ಈಸ್ಟ್ ಡೈರೆಕ್ಷನ್ ಹೋಗ್ಬೋದಾಗಿತ್ತು ಅಂತ ಹೇಳ್ತಿದ್ದಾರೆ. ಓಕೆ, ರೈಟ್. ಓಕೆ, ಯಾವ ಡೈರೆಕ್ಷನ್ ಅಪ್ಪ ಹೋಗ್ತಿರೋದವರು, ನಾರ್ತ್ ಈಸ್ಟ್ ಅಲ್ವಾ. ನಾರ್ತ್ ಈಸ್ಟ್ ಡೈರೆಕ್ಷನ್ ಗೆ ಎಷ್ಟು ಕಿಲೋಮೀಟರ್ ಹೋಗ್ಬೇಕಾಯ್ತು, 10 ಕಿಲೋಮೀಟರ್ಸ್ ಹೋಗ್ಬೇಕಾಯ್ತು. ಓಕೆ ಓಕೆ, ಇಲ್ಲಿ ನೋಡಿ, ಎ ಮ್ಯಾನ್ ಟ್ರಾವೆಲ್ಸ್ 2 miles. A man travel 2 miles, turn left and travel 4 miles. Again turn right and travel 1 mile. So how far away from is the man from start where we left off. ಅಂದ್ರೆ ಎಲ್ಲಿ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಂದ ಎಂಡ್ ಆಗಿರೋದಕ್ಕೆ ಎಷ್ಟು ದೂರ ಅಂತ ಹೇಳ್ತಾರೆ. ಎ ಮ್ಯಾನ್ ಟ್ರಾವೆಲ್ 2 miles ಅಂದ್ರೆ ಅವ್ನು ಯಾವ ದಿಕ್ಕಲ್ಲಾದ್ರೂ ನಡ್ಕೊಂಡು ಹೋಗ್ಬೋದು.
ಏನಾದ್ರು ಡೈರೆಕ್ಷನ್ ಹೇಳಿದಾರ? ಯಾವ್ದು ಇಲ್ಲ. ನಾನು ಯಾವ ಡೈರೆಕ್ಷನ್ ಹೋಗಿ? ನಾರ್ತ್ ಹೋಗ್ಲಾ, ಈಸ್ಟ್ ಹೋಗ್ಲಾ, ಸೌತ್ ಹೋಗ್ಲಾ? ಯಾವ ಡೈರೆಕ್ಷನ್? ನಾರ್ತ್ ಹೋಗ್ಲಾ? ಎಷ್ಟು ಮೈಲ್ಸ್ ಹೋದ್ರಪ್ಪ? 2 ಮೈಲ್ಸ್ ಹೋಗ್ತಿದ್ದಾರೆ. ಆಮೇಲೆ ಏನಾಗ್ತಾರೆ ಅಂದ್ರೆ 2 ಮೈಲ್ಸ್ ಹೋದ್ಮೇಲೆ ಟರ್ನ್ ಲೆಫ್ಟ್. ಎತ್ ಕಡೆಗೆ ಲೆಫ್ಟ್ ಇತ್ತ ರಿವರ್ಸ್ ಕ್ವಶನ್ ಹಂಗೆ ಕನ್ಫ್ಯೂಷನ್ ಮಾಡಿ ಆನ್ಸರ್ ತಗೊಳ್ಸಿದ್ರ. ಲೆಫ್ಟ್ ಆಮೇಲಿಂದ 4 miles and again turns right. ರೈಟ್ ಯಾವುದು? ಅಪ್ ಡೌನ್? ಅಪ್ಪ. ಆಯ್ತು. ಎಷ್ಟು ಹೋಗ್ತಾರೆ? 1 miles ರೈಟ್ ಆಗಿ 1 ಕಿಲೋಮೀಟರ್ 1 ಮೀಟರ್. ಹಾಗಾದ್ರೆ ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಎಷ್ಟು ದೂರ ಅಂತ ಕೇಳ್ತಿದ್ದಾರೆ. ಈಗ ನಾವೇನ್ ಮಾಡ್ಕೊಬೇಕು? ಒಂದು ಟ್ರಯಾಂಗಲ್ ಫಾರ್ಮೇಶನ್ ಆಗೋ ತರ ಮಾಡ್ಕೊಬೇಕು. ಓಕೆ, ಸರ್ ಹಿಂಗ್ ಮಾಡಿದ್ರು ಓಕೆ, ಹಿಂಗ್ ಮಾಡಿದ್ರು ಓಕೆ. ಓಕೆನಾ? ಡಾಟೆಡ್ ಮಾಡಿದೀನಲ್ವಾ, ಅಲ್ಲೊಂದು ಟ್ರಯಾಂಗಲ್ ಅಂತ ಚಿಕ್ಕದಾಗ ಬೇಕಾದ್ರೆ ಕನ್ಫ್ಯೂಷನ್ ಆಗುತ್ತೆ, ಬರ್ದೇ ಬಿಡಿ. ಓಕೆ ಅಲ್ವಾ? ಈಗ ಇದ್ರದ್ದು ಡಿಸ್ಟೆನ್ಸ್ ಎಷ್ಟು? 1. ಇಲ್ಲಿಂದ ಎಷ್ಟಿರುತ್ತೆ? 2 ಅಂದ್ರೆ 3. ಇದೆಷ್ಟು? 4 ಇದೆ. ಇಲ್ಲೂ 4. ಇದನ್ನ ತಾನೇ ಕಂಡುಹಿಡಿಬೇಕು. ಓಕೆ ಅಲ್ವಾ? ಎ ಬಿ ಸಿ ಅಂತ ನೇಮ್ ಮಾಡಿರ್ತೀನಿ. ಈಗ ನಮ್ಗೆ ಏನ್ ಬೇಕು? AC ಸ್ಕ್ವೇರ್ ಅಲ್ವಪ್ಪ? AC ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಫಾರ್ಮುಲಾ ಏನ್ ಬೇಡ, 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್. 3 3 9, 4 4 ಎರಡು ಆಡ್ ಮಾಡಿ 25. ಇಲ್ಲಿ ಸ್ಕ್ವೇರ್ ಇದೆಯಾ? ಸ್ಕ್ವೇರ್ ಇಲ್ಲಿಗೆ ಹಾಕ್ತೀನಿ. ಎಷ್ಟಾಗುತ್ತೆ? ಎಷ್ಟಪ್ಪ? 5. ಓಕೆನಾ? ರೈಟ್. ಓಕೆ, ಇಲ್ಲಿ ನೋಡಿ, ಎ ಡ್ರೈವರ್ ಡ್ರೈವ್ಸ್ 16 ಕಿಲೋಮೀಟರ್ ಸೌತ್. ಈಗ ಡ್ರೈವರ್ ಏನ್ ಮಾಡ್ತಿದ್ರೆ 16 ಕಿಲೋಮೀಟರ್ ಸೌತಿಗೆ ಹೋಗ್ತಾನಂತೆ. ದೆನ್ 88 ಕಿಲೋಮೀಟರ್ ವೆಸ್ಟ್ ಅಂಡ್ 2 ಕಿಲೋಮೀಟರ್ ಸೌತ್. He then drives 3 kilometer east and again drives 6 kilometers north. How many kilometer is he from his starting point? Okay, driver ಯಾವ ದಿಕ್ಕಲ್ಲಿ ಹೋಗ್ತಿದಾರಂತಪ್ಪ? ಯಾವುದು? ಸೌತ್. ಎಷ್ಟು ದೂರ? 16 ಕಿಲೋಮೀಟರ್ಸ್. ಓಕೆನಾ? ನೆಕ್ಸ್ಟ್ ಏನ್ ಮಾಡ್ತಾರಂತೆ? 8 ಕಿಲೋಮೀಟರ್ಸ್ ವೆಸ್ಟ್. ಎಷ್ಟು? 8 kilometers. Next, and 2 kilometer south. 2 kilometer south. And again, he drives 3 kilometer east. ಎತ್ ಕಡೆಗೆ ಅಂತ? ಈಸ್ಟ್ ಎಷ್ಟು? 3 kilometers. ಆಮೇಲೆ 3 kilometers ಹೋಗ್ತಾರೆ. And again drives 6 kilometers north. 6 kilometers north. 6 kilometers north. How many kilometer is he from starting point? ಈ ಡ್ರಾಯಿಂಗ್ ಎಷ್ಟು ಜನ ಮಾಡಿದಿರಪ್ಪ? ಎಲ್ಲ ಮಾಡಿದ್ರ? ಆಯ್ತಾ? ಈಗ ಇಲ್ಲಿ ನೋಡಿ, ಟ್ರಯಾಂಗಲ್ ಆಯ್ತಾನಪ್ಪ. ನಮಗೆ ಬೇಕಿರೋದೇನು? ಇದೇ ತಾನೆ, ಇಲ್ಲಿಂದ ಇಲ್ಲಿಗೆ ಒಂದು ಟ್ರಯಾಂಗಲ್ ಫಾರ್ಮೇಶನ್ ಆಯ್ತಾ? ಸಾಕು. ಇಲ್ಲಿ ಬನ್ನಿ, ಒಂದು ಟ್ರಯಾಂಗಲ್ ಆಗಿದ್ಯಾ? ಹಾಗಾದ್ರೆ ಇದ್ರದ್ದು ಎಷ್ಟು ಇದೆಷ್ಟು ಕಿಲೋಮೀಟರ್ ಅಪ್ಪ? ಇದು ಎಷ್ಟು? 8 ಕಿಲೋಮೀಟರ್. ಆಲ್ರೆಡಿ ಎಷ್ಟು ರಿವರ್ಸ್ ಬಂದವ್ರೆ? 3. ಎಷ್ಟು ಕಿಲೋಮೀಟರ್ ಇದೆ ಅಲ್ಲಿ? ಎಷ್ಟಿದೆಯೋ? 5 ಇದೆ. ಹಾಗಾದ್ರೆ ಇದೆಷ್ಟು? ಇದೆಷ್ಟಪ್ಪ? 16. ಆಲ್ರೆಡಿ ಇಲ್ಲಿಂದ ಆಲ್ರೆಡಿ ಎಷ್ಟೋ ಬಂದ್ಬಿಟ್ಟಿದ್ದಾರೆ ಅಲ್ವಾ? ಈಗ ಎಷ್ಟು ಕಿಲೋಮೀಟರ್ ಬಂದಿದ್ದಾರೆ ಅಂತ ನೋಡ್ಬೇಕು. ಇಲ್ಲಿ ಎಷ್ಟು ಕಿಲೋಮೀಟರ್ ಬಂದಿದ್ದಾರೆ? ಇಲ್ಲಿಂದ ಇಲ್ಲಿಗೆ 2 ಕಿಲೋಮೀಟರ್. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಬಂದಿರ್ತಾರೆ? 4 ಕಿಲೋಮೀಟರ್. ಹಾಗಾದ್ರೆ 16ರಲ್ಲಿ ಎಷ್ಟು ಕಿಲೋಮೀಟರ್ ಮೈನಸ್ ಮಾಡ್ಬೇಕು? 4 ಮೈನಸ್ ಮಾಡ್ಬೇಕು. 16 ಮೈನಸ್ 4 ಎಷ್ಟು? ಎಷ್ಟಪ್ಪ? 12. ಸಾಕ? ಗೊತ್ತಾಯ್ತಾ? ಒಂದು ಟ್ರಯಾಂಗಲ್ ಫಾರ್ಮೇಶನ್ ಆಯ್ತು. ಈಗ ಪೈಥಾಗರಸ್ ಅಪ್ಲೈ ಮಾಡಿ. ಓಕೆನಾ? ಈಸ್ ಈಕ್ವಲ್ ಟು ಏನ್ ಹೇಳ್ತಿದ್ದಾರೆ? 5 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್. 5 ಸ್ಕ್ವೇರ್ ಎಷ್ಟು? 25 ಪ್ಲಸ್ 12 ಸ್ಕ್ವೇರ್ ಎಷ್ಟು? 144. ಎರಡು ಆಡ್ ಮಾಡಿ 169. ಈಗ ಸ್ಕ್ವೇರ್ ರೂಟ್ ಇರೋದ್ರಿಂದ ಒಂದು ರೂಟ್ ಇದ್ ಕಡೆ ಕಳಿಸಿದ್ರೆ ಎಷ್ಟಾಗುತ್ತೆ? 13 ಕಿಲೋಮೀಟರ್ಸ್. ಇದೆಷ್ಟಪ್ಪ? 13. ಓಕೆ, ರೈಟ್.
ಬ್ರೆಡ್. ಓಕೆ, ಇಲ್ಲಿ ನೋಡಿ ಏನ್ ಹೇಳ್ತಿದ್ದಾರೆ, ಬಿ ಈಸ್ 4 ಕಿಲೋಮೀಟರ್ ಸೌತ್, ಬಿ ಈಸ್ 4 ಕಿಲೋಮೀಟರ್ ಸೌತ್ ಆಫ್ ಸಿಟಿ ಎ. ಎ ಸಿಟಿಯಿಂದ ಬಿ 4 ಕಿಲೋಮೀಟರ್ ಸೌತ್ ದಿಕ್ಕಲ್ಲಿ ಇರುತ್ತೆ ಅಂತ ಹೇಳ್ತಿದ್ದಾರೆ, ಸೌತ್ ಡೈರೆಕ್ಷನ್ ಅಲ್ಲಿ. ನೆಕ್ಸ್ಟ್ ಸಿ ಈಸ್ 6 ಕಿಲೋಮೀಟರ್ ವೆಸ್ಟ್, ವೆಸ್ಟ್ ಆಫ್ ಬಿ. ಓಕೆನಾ. ಡಿ ಈಸ್ 4 ಕಿಲೋಮೀಟರ್ ಸೌತ್ ಆಫ್ ಸಿ. ದಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಎ ಅಂಡ್ ಡಿ. ಓಕೆನಾ. ಹಾಗಾದ್ರೆ ಏನ್ ಹೇಳ್ತಿದ್ರೆ, ಬಿ ಅನ್ನೋರು ಏನಾಗಿರ್ತಾರಂತೆ 4 ಕಿಲೋಮೀಟರ್ಸ್ ಎ ಸಿಟಿಯಿಂದ ಸೌತ್ ಇರ್ತಾರೆ. ಎ ಇಲ್ಲಿರ್ತಾನೆ ಅಂತ ತಗೋಬೋದಾ? ಎ ಇಲ್ಲಿದ್ರೆ ಬಿ ಸಿಟಿ ಏನಾಗಿರುತ್ತೆ, ಇದರಿಂದ ಕೆಳಕ್ಕೆ ಇರುತ್ತಂತೆ. ಆಯ್ತಾ. ನೆಕ್ಸ್ಟ್ ಸಿ ಈಸ್ 6 ಕಿಲೋಮೀಟರ್ ವೆಸ್ಟ್, ಸಿ ಈಸ್ 6 ಕಿಲೋಮೀಟರ್ ವೆಸ್ಟ್. ಆಯ್ತಾ. ಅದು ಬಿ ಯ ದಿಕ್ಕಿಂದ, ಇಲ್ಲಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್? 6 ಕಿಲೋಮೀಟರ್. ಆಯ್ತಾ. ಅದಾದ್ಮೇಲೆ ಡಿ ಈಸ್ 4 ಕಿಲೋಮೀಟರ್ ಸೌತ್ ಆಫ್ ಸಿ. ಅಂದ್ರೆ ಸಿ ಸಿಟಿ ಇದೆಯಲ್ಲ ಇಲ್ಲಿ, ಇಲ್ಲಿಂದ ಕೆಳಕ್ಕೆ ಎಷ್ಟು ಕಿಲೋಮೀಟರ್? ಇಲ್ಲಿಂದ ಇಲ್ಲಿಗೆ 4 ಕಿಲೋಮೀಟರ್ಸ್ ಇರುತ್ತಂತೆ. ಹಾಗಾದ್ರೆ ಒಂದು ಡ್ರಾಯಿಂಗ್ ಬಂತ ನಮ್ಗೆ ಯಾವ್ಯಾವ ದಿಕ್ಕಲ್ಲಿ ಓಡಾಡಿದಾನೆ ಅಂತ. ಹಾಗಾದ್ರೆ ನನಗೆ ಏನ್ ಕ್ವಶನ್ ಕೇಳ್ತಾವ್ರೆ, ಎಗೂ ಮತ್ತೆ ಡಿಗಿರುವ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇದೆ ಅಲ್ವಾ? ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಂತ. ಒಂದು ಟ್ರಯಾಂಗಲ್ ಫಾರ್ಮೇಶನ್ ಮಾಡೋಣ. ಆಯ್ತಪ್ಪ, ಟ್ರಯಾಂಗಲ್. ಹಾಗಾದ್ರೆ ಒಂದ್ ಚಿಕ್ಕದಲ್ಲಿ ಬರ್ಕೊಂಡ್ಬಿಡೋಣ, ಕನ್ಫ್ಯೂಷನ್ ಆಗೋದೇ ಬೇಡ. ಇದೆಷ್ಟಪ್ಪ ಈ ವ್ಯಾಲ್ಯೂ? ಎಷ್ಟಿರುತ್ತೆ? 6. ಹಾಗಾದ್ರೆ ಈ ಲೆಂತ್ ಪೂರ್ತಿ ಇದೆಷ್ಟು? 4. ಇದೆಷ್ಟು? 4. 4 + 4. ಹಾಗಾದ್ರೆ ಬಂತ. ಇದನ್ನ ತಾನೇ ಕಂಡಿಡ್ಬೇಕು. ಕ್ವಶನ್ ಮಾರ್ಕ್ ಸ್ಕ್ವೇರ್ ಇಸ್ ಈಕ್ವಲ್ ಟು 6 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್. 6 ಸ್ಕ್ವೇರ್ ಎಷ್ಟಪ್ಪ? 36. 8 ಸ್ಕ್ವೇರ್ ಎಷ್ಟು? 60. ಎರಡು ಆಡ್ ಮಾಡಿದ್ರೆ ಸ್ಕ್ವೇರ್ ಇತ್ತಲ್ಲ, ಅದನ್ನ ಕಳಿಸ್ಲ ಈಗ ಏನಾಯ್ತು? ಓಕೆ, ರೈಟ್. ಓಕೆ, ನೋಡಿ, ರೋಹಿಣಿ ಲೀವ್ಸ್ ಹೋಮ್ ಅಂಡ್ ಫೇಸಿಂಗ್ ನಾರ್ತ್. ರೋಹಿಣಿ ಅನ್ನೋದು ಮನೆ ಬಿಡ್ತಿದ್ದಾರೆ. ಮನೆ ಬಿಡುವಾಗ ಯಾವ ದಿಕ್ಕಲ್ಲಿ? ನಾರ್ತ್ ಡೈರೆಕ್ಷನ್ ಫೇಸ್ ಮಾಡಿದರೆ. ಶಿ ವಾಕ್ಸ್ ಫಾರ್ 33 meters ಟು ದಿ ಈಸ್ಟ್. ಎಷ್ಟು? 33 meters to the east, and then turns left to walk 16 meters. Then she turns to her right and walks for another 30 meters. Then she turns to her right and walks for 32 meters to reach the mall. What is the distance she would have had to walk? She had taken the straight line path or initial position to the mall. ರೋಹಿಣಿ ಅನ್ನೋರು ಮನೆ ಬಿಡುವಾಗ ಯಾವ ದಿಕ್ಕಲ್ಲಿ ಫೇಸ್ ಮಾಡಿದಾರಂತೆ? ಯಾವ ದಿಕ್ಕಲ್ಲಿ? ನಾರ್ತ್ ದಿಕ್ ಫೇಸ್ ಮಾಡಿದ್ದಾರೆ. ಓಕೆನಾ. ಹಾಗಾದ್ರೆ ಶಿ ವಾಕ್ಸ್ ಫಾರ್ 33 meters ಟು ಈಸ್ಟ್. ಏನ್ ಮಾಡ್ತಾರೆ? ನಾರ್ತ್ ದಿಕ್ ಫೇಸ್ ಮಾಡಿದ್ದಾರೆ. ಆದ್ರೆ 33 ನಾರ್ತ್ ಅಲ್ಲಿ ಹೋಗ್ತಾರ, ಈಸ್ಟ್ ಅಲ್ಲಿ ಹೋಗ್ತಾರ? ಈಸ್ಟ್ ಅಲ್ಲಿ ಎಷ್ಟು ಹೋಗ್ತಿದ್ದಾರೆ? 33 ಹೋಗ್ತಾರಂತೆ. ಓಕೆನಾ. 33 ಈಸ್ಟ್ ಅಲ್ಲಿ ಹೋಗ್ತಾರೆ. ಹಾಗಾದ್ಮೇಲೆ ಅಂಡ್ ದೆನ್ ಟರ್ನ್ಸ್ ಲೆಫ್ಟ್ ಟು ವಾಕ್ಸ್ 16 kilometers. ಈಸ್ಟ್ ಅಲ್ಲಿ ಹೋಗಿ ಲೆಫ್ಟ್ ಗೆ ಹೋಗ್ತಾರೆ. ಎಷ್ಟು? 16. ಲೆಫ್ಟ್ ಯಾವುದು? ಅಪ್ ಡೌನ್? ಅಪ್ವರ್ಡ್ಸ್. ಮೀನ್ಸ್ ನಾರ್ತ್ ಗೆ ಹೋಗ್ತಾರೆ. ಎಷ್ಟು? 16 meters. ಆಯ್ತಾ. ದೆನ್ ಶಿ ಟರ್ನ್ಸ್ ಹರ್ ರೈಟ್. ತಿರ್ಗಾ ಏನ್ ಮಾಡ್ತಾರೆ? ರೈಟ್ ಗೆ ತಿರುಗ್ತಾರಂತೆ. ರೈಟ್ ಗೆ ತಿರುಗಿ ವಾಕ್ ಫಾರ್ 30 meters ಹೋಗ್ತಿದ್ದಾರೆ. ರೈಟ್ ಗೆ ಹೋಗ್ತಾರಂತೆ. ಎಷ್ಟು ಹೋಗ್ತಾರೆ ರೈಟಿಗೆ? 30 meters ಹೋಗ್ತಾರಂತೆ. ದೆನ್ ಶಿ ಟರ್ನ್ಸ್ ಟು ಹರ್ ರೈಟ್. ತಿರ್ಗಾ ಹೋಗ್ತಿದ್ದವ್ರು ಏನ್ ಮಾಡ್ತಾರೆ? ರೈಟ್ ಗೆ ಹೋಗ್ತಾರಂತೆ. ರೈಟ್ ಗೆ ಎಷ್ಟು ಹೋಗ್ತಾರೆ? 32 ಹೋಗ್ತಾರೆ. ಎಷ್ಟು ಹೋಗ್ತಾರೆ? 32 ಹೋಗ್ತಾರೆ. ಆಮೇಲೆ ಟು ರೀಚ್ ದ ಮಾಲ್. ಈಗ ಏನ್ ಮಾಡಿದ್ರು? ಮಾಲ್ ನ ರೀಚ್ ಮಾಡಿದ್ರು. ಓಕೆನಾ. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ? ಓಕೆನಾ. ಒಂದು ಟ್ರಯಾಂಗಲ್ ಫಾರ್ಮೇಶನ್ ಆಯ್ತಾ? ಆಗಿದೆಯನ್ರೋ? ಆಯ್ತು. ನೆಕ್ಸ್ಟ್
ಟೈಮರ್ ನೋಡಿ ಬಂದಿದ್ಯಾ? ಸಾರಿ, ಓಕೆ ಅಲ್ವಾ? ಈಗ ಎಷ್ಟಿದೆ ಡಿಸ್ಟೆನ್ಸ್? ಟೋಟಲ್ ಎಷ್ಟಿದೆ? 32. ಆಲ್ರೆಡಿ ಎಷ್ಟು ರಿಟರ್ನ್ ಆಗ್ಬಿಟ್ಟಿದ್ದಾರೆ? 16. ಎಷ್ಟು ಉಳಿದಿದೆ? ಇನ್ನು 16 ಉಳಿದಿದೆ. ಆಯ್ತು. ನೆಕ್ಸ್ಟ್ ಇದೆ ಎಷ್ಟಿದೆ? 33. ಇದು ಎರಡು ಸೇರಿಸ್ಬೇಕಾ? 63 ಆಗುತ್ತೆ. ಹಾಗಾದ್ರೆ ಇದನ್ನ ಫೈಂಡ್ ಔಟ್ ಮಾಡ್ಬೇಕು ತಾನೆ. ಕ್ವಶನ್ ಮಾರ್ಕ್ ಇಸ್ ಈಕ್ವಲ್ ಟು 63 ಸ್ಕ್ವೇರ್ ಪ್ಲಸ್ 16 ಸ್ಕ್ವೇರ್. 63 ಸ್ಕ್ವೇರ್ ಎಷ್ಟಾಗುತ್ತೆ? 3969. ಓಕೆನಾ? ಯಾರು 3969? ಓಕೆ ಅಲ್ವಾ? 63 ಸ್ಕ್ವೇರ್ ಅಂದ್ರೆ 396969 ಆಗುತ್ತೆ. ಪ್ಲಸ್ 16 ಸ್ಕ್ವೇರ್ ಅಂದ್ರೆ 256 ಆಗ್ತದೆ. ಓಕೆನಾ? ಎರಡನ್ನು ಆಡ್ ಮಾಡಿ 4025. ಸಾರಿ, 4125 ಆಗುತ್ತೆ. 4225. ಓಕೆ ಅಲ್ವಾ? ಹಾಗಾದ್ರೆ ಇದನ್ನ ಸ್ಕ್ವೇರ್ ರೂಟ್ ನ ಕಳಿಸಿದ್ರೆ ಎಷ್ಟಾಗುತ್ತೆ? 65 ಆಗುತ್ತೆ. ಓಕೆನಾ? ಹಾಗಾದ್ರೆ ಶಾರ್ಟೇಜ್ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ? ಎಷ್ಟಪ್ಪ? 65 ಕಿಲೋಮೀಟರ್. 65 ಕಿಲೋಮೀಟರ್ ಮೀಟರ್ 65 ಮೀಟರ್ ಆಗಿರೋದು. ಇದೆಷ್ಟು? 65 ಮೀಟರ್ಸ್. ಓಕೆ,